ವಿಶ್ವೇಶ್ವರಯ್ಯ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ್ದು ಸೆಪ್ಟೆಂಬರ್ 15, 1861 ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದನಹಳ್ಳಿಯಲ್ಲಿ ಜನಿಸಿದರು. ಅವರ ತಂದೆ ಹೆಸರು ಶ್ರೀನಿವಾಸ ಶಾಸ್ತ್ರಿ, ತಾಯಿ ಹೆಸರು ವೆಂಕಟಲಕ್ಷ್ಮಮ್ಮ. ಅವರ ಪೂರ್ಣ ಹೆಸರು ಮೋಕ್ಷಗಂಡ ವಿಶ್ವೇಶ್ವರಯ್ಯ. ಅವರು ಪುಣೆ ವಿಜ್ಞಾನ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ಅವರು ಸ್ವಯಂ ಚಾಲಿತ ಫ್ಲಡ್ ಗೇಟ್ ವಿನ್ಯಾಸ ಕಂಡುಹಿಡಿದರು. ಸ್ವಯಂ ನಿವೃತ್ತಿ ಘೋಷಿಸಿದರು. ನಂತರ ಮೈಸೂರು ಸಂಸ್ಥಾನದಲ್ಲಿ ಅವರು ದಿವಾನರಾಗಿ ಕೆಲಸ ಮಾಡಿದರು. 1908ರಲ್ಲಿ ದಿವಾನರಾಗಿ ಕೆಲಸ ಮಾಡಿದರು. ಈಜಿಪ್ಟ್, ಕೆನಡಾ, ಅಮೆರಿಕ ಹಾಗೂ ರಷ್ಯಾ ದೇಶಗಳಿಗೆ ಭೇಟಿ ನೀಡಿ ಆ ದೇಶಗಳ ನೀರಿನ ಸಮಸ್ಯೆಗಳು ನೀಗಿಸಿದರು. ಅವರು ದಿವಾನರಾಗಿದ್ದಾಗ ಬ್ರಿಟಿಷ್ ಸರ್ಕಾರ ಅವರಿಗೆ ಸರ್ ಎಂಬ ಪದವಿ ನೀಡಿತು. ಅವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರೆಯಿತು. ಅವರಿಗೆ ಇಂಜಿನಿಯರ್ ಎಂದರೆ ಅಪಾರ ಪ್ರೋತ್ಸಾಹ. ಇದಕ್ಕೆ ಅವರ ಹುಟ್ಟುಹಬ್ಬದ ದಿನದಂದು ಇಂಜಿನಿಯರಿಂಗ್ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಅವರು 100 ವರ್ಷ ಜೀವನ ಬಾಳಿದರು. 1962ರಲ್ಲಿ ನಕ್ಷತ್ರರಾಗಿ ಕಣ್ಮರೆಯಾದರು. ಅವರ ಈ ಒಂದು ನುಡಿಮುತ್ತು ಅದನ್ನು ನಾನು ಹೇಳಲು ಬಯಸುತ್ತೇನೆ. ನಾವು ಜೀವನಕ್ಕಾಗಿ ಸಂಪಾದಿಸಬೇಕೇ ಹೊರತು ಸಂಪಾದನೆಯನ್ನೇ ಜೀವನ ಆಗಬಾರದು. ಅವರ ಇದ್ದಾಗ ಒಂದು ಘಟನೆ ನಡೆಯಿತು, ಅದನ್ನು ಹೇಳಲು ಇಚ್ಛಿಸುತ್ತೇನೆ. ಅವರು ಹೀಗೆ ಟ್ರೈನಿನಲ್ಲಿ ಕುಳಿತು ಹೋಗುವಾಗ ಗಾಢ ನಿದ್ದೆಯಲ್ಲಿದ್ದರು. ಕಿಟಕಿ ಕಡೆ ತಲೆ ಮಾಡಿ ಮಲ್ಕೊಂಡಿದ್ರು. ಆಗ ಒಂದು ಘಟನೆ ನಡೆಯಿತು. ಸಡನ್ ಆಗಿ ಅವರು ಎದ್ದು ರೈಲಿನ ಚೈನನ್ನು ಎಳೆದರು. ಆಗ ಪ್ರಯಾಣಿಕರು ಕೋಪಗೊಂಡು ಏಕೆ ನೀವು ಹೀಗೆ ಮಾಡಿದ್ದೀರಿ ಎಂದು ಕೇಳಿದಾಗ ಅವರು ಅಂದರು, ಸ್ವಲ್ಪ ಮೀಟರ್ ದೂರದಲ್ಲಿ ಪಟ್ರಿ ಬಿಚ್ಚಿದೆ ಎಂದಾಗ ಪ್ರಯಾಣಿಕರು ಹೋಗಿ ಟಾರ್ಚ್ ಹಾಕಿ ನೋಡಿದಾಗ ಆಗ ಬಿಚ್ಚಿತ್ತು. ಆಗ ಅಂದರು, ನಿಮಗೆ ಹೇಗೆ ಈ ಮಧ್ಯರಾತ್ರಿಯಲ್ಲಿ ನಿಮಗೆ ಅಲ್ಲಿ ಬಿಚ್ಚಿದೆ ಎಂದು ಹೇಗೆ ಗೊತ್ತಾಯಿತು ಎಂದಾಗ ಅವರು ಶಾಂತದಿಂದ ಅಂದರು, ನಾನು ಮಲ್ಕೊಂಡಿದ್ದೆ. ಯಾಕಡೆ ಎಂದರೆ ಕಿಟಕಿ ಕಡೆ ತಲೆ ಮಾಡಿ ಮಲ್ಕೊಂಡಿದ್ದೆ. ಪಟ್ರಿಯ ಶಬ್ದವನ್ನು ಕೇಳುತ್ತಾ ಮಲ್ಕೊಂಡಿದ್ದೆ. ಆಗ ಪಟ್ರಿಯ ಸದ್ದು ವೇಗವಾಗಿ ಆಯಿತು. ಆಗ ನಾನು ಫೀಲ್ ಮಾಡಿಕೊಂಡೆ, ಕೆಲವೇ ಮೀಟರ್ ದೂರದಲ್ಲಿ ಎಲ್ಲೋ ಬಿಚ್ಚಿದೆ ಎಂದು ನನಗೆ ಆಗ ಗೊತ್ತಾಯಿತು. ಇದಕ್ಕೆ ಅವರ ಇಂಜಿನಿಯರ್ ಎಂದು ಹೇಗಿರಬೇಕು ಎಂದು ತೋರಿಸಿಕೊಟ್ಟರು. ಇಷ್ಟು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪಾದಕ್ಕೆ ಅರ್ಪಿಸುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ. ದಯವಿಟ್ಟು ಕ್ಷಮಿಸಿ. ಧನ್ಯವಾದ. ಸರ್ ಎಂ ವಿಶ್ವೇಶ್ವರಯ್ಯನಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಶಿವಪ್ರೀತ್. ನಾನು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. ಸರ್ ಎಂ ವಿಶ್ವೇಶ್ವರಯ್ಯನವರು 1861 15ನೇ ಸೆಪ್ಟೆಂಬರ್ ಎಂದು ಜನಿಸಿದರು. ಅವರ ತಂದೆ ಹೆಸರು ಶ್ರೀನಿವಾಸ ಶಾಸ್ತ್ರಿ, ತಾಯಿ ಹೆಸರು ವೆಂಕಟಲಕ್ಷ್ಮಮ್ಮ. ಅವರ ಬಡತನ ಕುಟುಂಬವಾಗಿತ್ತು. ಹೀಗಾಗಿ ಅವರು 35 ಕಿಲೋಮೀಟರ್ ನಡೆದುಕೊಂಡು ಹೋಗ್ತಾ ಇದ್ದರು. ಹೀಗೆ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣ ಚಿಕ್ಕಪೇಟಿನಲ್ಲಿ ಮುಗಿಸಿದರು.
ಅವರು ತಮ್ಮ ಪ್ರೌಢ ಶಿಕ್ಷಣ ಬೆಂಗಳೂರಿನಲ್ಲಿ ನಡೆಯಿತು. ಅವರಿಗೆ ಹೀಗೆ ಒಂದು ದಿನ ಪರೀಕ್ಷೆ ಬಂತು. ಆಗ ಆ ಪರೀಕ್ಷೆಯಲ್ಲಿ ಹಣವಿರಲಿಲ್ಲ. ಹಣ ಕಟ್ಟುವುದಕ್ಕೆ ಅವರ ತಾಯಿ ಆ ಮನೆಯಲ್ಲಿ ಪಾತ್ರೆ ಇದ್ದ ಆ ಪಾತ್ರೆ ಅಡಿಬಿಟ್ಟು ಬಂದ ಹಣವನ್ನು ಮಗನನ್ನು ಕೊಟ್ಟು, ಈ ಹಣವನ್ನು ತಮ್ಮ ಗುರುಗಳಿಗೆ ಕೊಡು, ಆಗ ನೀನು ಆಶೀರ್ವದಿಸಿದರು, ನೀನು ಫಸ್ಟ್ ರ್ಯಾಂಕಿನಲ್ಲಿ ಪಾಸಾಗಿ ಬಾ ಎಂದರು. ಅವರೇ ಇಂದು ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರು ಅವರಿಗೆ ಮೋಕ್ಷಗೊಂಡ ವಿಶ್ವೇಶ್ವರಯ್ಯ ಎಂಬ ಹೆಸರು ಏಕೆ ಬಂತೆಂದರೆ ಅವರ ಪೂರ್ವಜರು ಆಂಧ್ರ ಪ್ರದೇಶದ ಮೋಕ್ಷಗೊಂಡದಲ್ಲಿದ್ದರು. ಇದರ ಸಲುವಾಗಿ ಅವರ ಹೆಸರು ಮೋಕ್ಷಗೊಂಡ ವಿಶ್ವೇಶ್ವರಯ್ಯ ಎಂದು ಬಂತು. ಅವರಿಗೆ ಪದವಿ ಸಿಕ್ಕಿದ್ದು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ BA ಪದವಿ ಪಡೆದರು. ಪುಣೆಯಲ್ಲಿ ಸಾಫ್ಟ್ ಇಂಜಿನಿಯರ್ ಎಂಬ ಪದವಿಯನ್ನು ಪಡೆದರು. ಅವರು ಗೌರವ ಪ್ರಶಸ್ತಿಗಳು 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದರು. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಎಂದು ಎನಿಸಿಕೊಂಡರು. ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ಘಟನೆ ನಡೆಯಿತು. ಅದೇನೆಂದರೆ, ಒಂದು ದಿನ ಅವರಿಗೆ ಅಮೇರಿಕಾದಲ್ಲಿ ಡ್ಯಾಮ್ ಕಟ್ಟೋದಕ್ಕೆ ಕಳಿಸುತ್ತಾರೆ. ಆ ಡ್ಯಾಮಿನ ಮೇಲೆ ಆಗ ಡ್ಯಾಮ್ ಕಟ್ಟೋದಕ್ಕೆ ಹೋಗ್ತಾರಲ್ಲ, ಅಮೇರಿಕಾದವರಿಗೆ ಹೇಳುತ್ತಾರೆ, ನಾನು ಈ ಡ್ಯಾಮನ್ನು ಕಟ್ಟುವೆ, ಆದರೆ ನನ್ನ ಒಂದು ಷರತ್ತಿದೆ. ಅದೇನೆಂದರೆ, ನಾನು ಈ ಡ್ಯಾಮಿನ ಮೇಲೆ ನನ್ನ ದೇಶದ ಹೆಸರನ್ನು ಇಡಲು ಬಯಸುತ್ತೇನೆ ಎಂದಾಗ ಅಮೇರಿಕದವರು ಒಪ್ಪಲಿಲ್ಲ. ಏಕೆಂದರೆ ನಮ್ಮ ದೇಶದ ಮೇಲೆ ಇಂಡಿಯಾ ಎಂದು ಬರೆಯಲು ಹೇಗೆ ಸಾಧ್ಯ ಎಂದಾಗ ಇಂಡಿಯಾ ಎಂದು ಬರೆಯಲು ಸರ್ ಎಂ ವಿಶ್ವೇಶ್ವರಯ್ಯನವರು ಒಪ್ಪಲಿಲ್ಲ. ಎಂದರೂ ಕೂಡ ಆ ಡ್ಯಾಮ್ ಅನ್ನು ನಿರ್ಮಾಣಿಸಿದರು. ಆಗ ಅಮೇರಿಕದವರು ಕೇಳುತ್ತಾರೆ, ನಾವು ನಿಮ್ಮ ಒಪ್ಪಂದಕ್ಕೆ ಒಪ್ಪಲಿಲ್ಲ, ಆದರೆ ನೀವು ಡ್ಯಾಮ್ ಅನ್ನು ಏಕೆ ಕಟ್ಟಿದ್ದೀರಿ ಎಂದರೆ, ನಾನು ಈ ಡ್ಯಾಮ್ ಅನ್ನು ಇಂಡಿಯಾ ಎಂಬ ಮೂಲಕ ಕಟ್ಟಿದ್ದೇನೆ. ಈ ಡ್ಯಾಮಿನ ಒಂದು ಮೂಲೆಯಲ್ಲಿ ಇಂಡಿಯಾ ಅಂತ ಬರೆದಿದ್ದೇನೆ. ಆ 5 ಅಕ್ಷರದಲ್ಲಿ ಒಂದಾದರೂ ಒಂದು ಕಲ್ಲು ತೆಗೆದರೆ ಆ ಇಡೀ ಡ್ಯಾಮಿಗೆ ಬಿದ್ದು ಹೋಗುತ್ತದೆ ಎಂದು ಹೇಳ್ತಾ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು.